ಓಂ ಶಾಂತಿ. ಸಾಕಾರ ಮುರಳಿ. ಇಂದಿನ ಡೇಟ್ ಆಗಿದೆ 29/11/25. मीठे बच्चे, तुम सच्चे सच्चे राज ऋषि हो, तुम्हारा कर्तव्य है तपस्या करना. ತಂದೆ ತಿಳಿಸ್ತಿದ್ದಾರೆ, ಮಧುರಾದ ಮಕ್ಕಳೇ, ತಾವು ಸತ್ಯವಾದ ರಾಜ ಋಷಿಯಾಗಿದ್ದೀರಿ. ತಮ್ಮ ಕರ್ತವ್ಯ ಆಗಿದೆ ತಪಸ್ಸನ್ನ ಮಾಡುವಂಥದ್ದು. ತಪಸ್ಯಾ ಸೇ ಹಿ ಪೂಜನ್ ಲಾಯಕ್ ಬನೆಂಗೆ. ತಪಸ್ಸಿನಿಂದ ಪೂಜೆಗೆ ಅರ್ಹರು ಆಗ್ತೀರಾ, ಅಂದ್ರೆ ಲಾಯಕ್ ಆಗ್ತೀರಾ. ಪ್ರಶ್ನೆಯಾಗಿದೆ, ಕೌನ್ ಸಾ ಪುರುಷಾರ್ಥ ಸದಾ ಕಾಲ್ ಕೆ ಲಿಯೆ ಪೂಜನೆ ಲಾಯಕ್ ಬನಾ ದೇಗಾ. ಎಂತಹ ಪುರುಷಾರ್ಥ ಸದಾ ಕಾಲಕ್ಕೋಸ್ಕರ ಪೂಜೆಗೆ ಲಾಯಕ್ ಆಗಿ ಮಾಡುತ್ತೆ? ಉತ್ತರ ಆಗಿದೆ, आत्मा की ज्योति जगाने व तमो प्रधान आत्मा को सतो प्रधान बनाने का पुरुषार्थ करो तो सदा काल के लिए पूजन लायक बन जाएंगे. ಆತ್ಮದ ಜ್ಯೋತಿಯನ್ನು ಬೆಳಗಿಸುವಂಥದ್ದು ಅಥವಾ ತಮೋ ಪ್ರಧಾನ ಆತ್ಮವನ್ನ ಸತೋ ಪ್ರಧಾನವಾಗಿ ಮಾಡಿಕೊಳ್ಳುವ ಪುರುಷಾರ್ಥ ಸದಾ ಕಾಲಕ್ಕೋಸ್ಕರ ಪೂಜೆಗೆ ಲಾಯಕ್ ಆಗಿ ಮಾಡುತ್ತೆ. जो अभी गफलत करते वो बहुत रोते हैं. अगर पुरुषार्थ करके पास नहीं हुए, धर्मराज की सजाएं खाए तो सजा खाने वाले पूजने नहीं जाएंगे. ಯಾರು ತಪ್ಪು ಮಾಡ್ತಾರೆ ಅವರು ಬಹಳಷ್ಟು ಅಳ್ತಾರೆ. ಇವಾಗ ಪುರುಷಾರ್ಥ ಮಾಡಿ ಪಾಸ್ ಆಗಿಲ್ಲ ಅಂದ್ರೆ ಧರ್ಮರಾಜನ ಶಿಕ್ಷೆಯನ್ನು ತಿನ್ನಬೇಕಾಗತ್ತೆ. ಶಿಕ್ಷೆಯನ್ನ ಪಡೆಯುವವರು ಪೂಜೆಗೆ ಅರ್ಹರಲ್ಲ. ಸಜಾ ಖಾನೆ ವಾಲೆ ಕಾ ಮುಹ್ ಊಂಚ್ ನಹೀ ಹೋ ಸಕ್ತಾ. ಶಿಕ್ಷೆಯನ್ನ ಪಡೆಯುವಂತಹ ವ್ಯಕ್ತಿಗಳ ಮುಖ ಉನ್ನತ ಆಗೋದಿಕ್ಕೆ ಸಾಧ್ಯ ಇಲ್ಲ. ಓಂ ಶಾಂತಿ. रूहानी बच्चों प्रति रूहानी बाप समझा रहे हैं. पहले तो बच्चों को समझाते हैं कि अपने को आत्मा निश्चय करो. ಆತ್ಮೀಯ ಮಕ್ಕಳ ಪ್ರತಿ ಆತ್ಮಿಕ ತಂದೆ ತಿಳಿಸ್ತಾ ಇದ್ದಾರೆ. ಮೊಟ್ಟ ಮೊದಲು ಮಕ್ಕಳಿಗೆ ತಿಳಿಸಲಾಗತ್ತೆ, ತಮ್ಮನ್ನ ತಾವು ಆತ್ಮ ಅಂತ ನಿಶ್ಚಯ ಮಾಡಿಕೊಳ್ಳಿ. पहले आत्मा है, पीछे शरीर है. जहां तहां प्रदर्शनी अथवा म्यूजियम में, क्लास में पहले ये सावधानी देनी है, अपने को आत्मा समझ बाबा को याद करो. ಮೊಟ್ಟ ಮೊದಲು ಆತ್ಮ, ನಂತರ ದೇಹ. ಎಲ್ಲೆಲ್ಲಿ ಪ್ರದರ್ಶನಿ ಅಥವಾ ಮ್ಯೂಸಿಯಂ ಇರುತ್ತೆ, ಕ್ಲಾಸ್ ಅಲ್ಲಿ ಮೊಟ್ಟ ಮೊದಲು ಎಚ್ಚರಿಕೆಯನ್ನ ನೀಡಬೇಕಾಗಿದೆ. ನಿಮ್ಮನ್ನ ನೀವು ಆತ್ಮ ಅಂತ ತಿಳಿದು ತಂದೆಯನ್ನ ನೆನಪು ಮಾಡಿ. बच्चे जब बैठते हैं सब देही अभिमानी होकर नहीं बैठते. जहां बैठे भी कहां क्या चला. ಮಕ್ಕಳೆಲ್ಲರೂ ಕುತ್ಕೊಂತಾರೆ, ಆದ್ರೆ ಆತ್ಮ ಅಭಿಮಾನಿಯಾಗಿ ಎಲ್ಲರೂ ಕುತ್ಕೊಳ್ಳೋದು. ಎಲ್ಲೇ ಕುತ್ಕೊಂಡ್ರು ಕೆಲವರಿಗೆ ಎಲ್ಲೆಲ್ಲೋ ಆಲೋಚನೆ ಹೋಗ್ತಾ ಇರುತ್ತೆ. सत्संग में जब तक कोई साधु आदि आए तब तक क्या बैठ करते हैं, कोई ख्यालात में बैठे रहते. ಸತ್ಸಂಗದಲ್ಲಿ ಎಲ್ಲಿವರೆಗೂ ಸಾಧು ಬರೋದಿಲ್ಲ ಅಲ್ಲಿವರೆಗೂ ಏನ್ ಮಾಡ್ತಾರೆ, ಕುತ್ಕೊಂಡು ಎಲ್ಲೋ ಒಂದು ಕಡೆ ಆಲೋಚನೆಗಳು ಹೋಗ್ತಾ ಇರುತ್ತೆ. फिर साधु आए तो कथा आदि सुनाने लगे. बाबा ने समझाया ये सब भक्ति मार्ग में सुनाना है. ಸಾಧು ಸಂತರು ಬಂದು ಮತ್ತೆ ಕಥೆಯನ್ನ ತಿಳಿಸ್ತಾರೆ. ಬಾಬಾ ತಿಳಿಸ್ತಾರೆ, ಅದೆಲ್ಲ ಭಕ್ತಿ ಮಾರ್ಗದಲ್ಲಿ ತಿಳಿದುಕೊಂಡು ತಿಳಿಸುವಂತದಾಗಿದೆ. बाप समझाते ये सब आर्टिफिशियल, इसमें कुछ भी है नहीं. ತಂದೆ ತಿಳಿಸ್ತಾರೆ, ಇದೆಲ್ಲ ಆರ್ಟಿಫಿಷಿಯಲ್ ಆಗಿದೆ, ಇದರಲ್ಲಿ ಏನೂ ಇಲ್ಲ. दीप माला में आर्टिफिशियल मनाते. बाबा ने समझाया ज्ञान का तीसरा नेत्र खोलना चाहिए तो घर में सोच रहा हूं. ದೀಪಾವಳಿಯನ್ನು ಆರ್ಟಿಫಿಷಿಯಲ್ ಆಗಿ ಆಚರಣೆ ಮಾಡ್ತಾರೆ. ತಂದೆ ತಿಳಿಸ್ತಾರೆ, ಜ್ಞಾನದ ಮೂರನೇ ನೇತ್ರ ತೆಗಿಬೇಕು, ಮನೆಯನ್ನ ಬೆಳಕಾಗಿ ಮಾಡಬೇಕು. अभी तो घर में अंधेरा है, ये सब बाहर का प्रकाश है ना. ಇವತ್ತಂತೂ ಮನೆಯಲ್ಲೂ ಅಂಧಕಾರನೇ ಇದೆ. ಏನೆಲ್ಲ ಮಾಡ್ತಾರೆ ಇದು ಹೊರಗಡೆಯ ಪ್ರಕಾಶವಾಗಿದೆ. तुम अपनी ज्योति जगाने बिल्कुल शांति में बैठते हो. बच्चे जानते हैं स्वधर्म में रहने से पाप कट जाते. ತಾವು ತಮ್ಮ ಜ್ಯೋತಿಯನ್ನ ಬಿಲ್ಕುಲ್ ಶಾಂತವಾಗಿ ಬೆಳಗಿಸಬೇಕು.
ಮಕ್ಕಳಿಗೆ ಗೊತ್ತಿದೆ ಸ್ವಧರ್ಮದಲ್ಲಿ ಇರೋದ್ರಿಂದ ಪಾಪಗಳು ಕಟ್ಟಾಗತ್ತೆ. जन्म जन्मांतर के पाप इस याद की यात्रा में कटते हैं, आत्मा की ज्योति बुझ गई है ना. ಜನ್ಮ ಜನ್ಮಾಂತರದ ಪಾಪಗಳು ನೆನಪಿನ ಯಾತ್ರೆಯಿಂದನೇ ಕಟ್ಟಾಗುತ್ತೆ. ಆತ್ಮದ ಜ್ಯೋತಿ ಈಗ ಆರೋಗಿದೆ ಅಲ್ಲ. शक्ति का पेट्रोल सारा खत्म हो गया, वो फिर भर जाएगा क्योंकि आत्मा पवित्र बन जाएंगी. ಶಕ್ತಿ ಅನ್ನುವ ಪೆಟ್ರೋಲ್ ಎಲ್ಲನೂ ಸಮಾಪ್ತಿಯಾಗಿದೆ. ನಂತರ ಅದು ತುಂಬೋಗತ್ತೆ, ಆತ್ಮ ಪವಿತ್ರವಾಗ್ಬಿಡತ್ತೆ. कितना रात दिन का फर्क है. आज लक्ष्मी की कितनी पूजा होती. ಈಗ ಎಷ್ಟೊಂದು ರಾತ್ರಿ ಹಗಲಿನ ವ್ಯತ್ಯಾಸ ಆಗಿದೆ. ಈಗ ಲಕ್ಷ್ಮಿಯ ಪೂಜೆಯನ್ನು ಮಾಡ್ತಾರಲ್ಲ. कई बच्चे लिखते हैं लक्ष्मी बड़ी या सरस्वती माँ बड़ी. लक्ष्मी तो एक होती है श्री नारायण की. ಕೆಲವು ಮಕ್ಕಳು ಬರೀತಾರೆ ಲಕ್ಷ್ಮಿ ದೊಡ್ಡವರ ಅಥವಾ ಸರಸ್ವತಿ ದೊಡ್ಡವರ. ಲಕ್ಷ್ಮಿ ಅಂತೂ ಒಬ್ಬರಿಗೆ ಶ್ರೀನಾರಾಯಣಿಗೆ ಸೇರಿದವರಲ್ವಾ. अगर महालक्ष्मी को पूजते तो उनको 4 भुजा दिखाते, उसमें दोनों आ जाते. ಮಹಾಲಕ್ಷ್ಮಿಯನ್ನ ಪೂಜೆ ಮಾಡಿದ್ರೆ 4 ಭುಜಗಳನ್ನ ತೋರಿಸ್ತಾರೆ, ಅದರಲ್ಲಿ ಇಬ್ರು ಬಂದ್ಬಿಡ್ತಾರೆ. वास्तव में उनको लक्ष्मी नारायण की पूजा कहा जाता. चतुर्भुज है ना, दोनों इकट्ठे हैं. ವಾಸ್ತವದಲ್ಲಿ ಲಕ್ಷ್ಮೀ ನಾರಾಯಣರ ಪೂಜೆ ಅಂತ ಹೇಳಬಹುದು. ಚತುರ್ಭುಜ ಅಂದಾಗ ಇಬ್ಬರು ಒಟ್ಟಿಗೆ ಇದ್ದಂಗಲ್ವಾ. परंतु मनुष्यों को कुछ भी समझ नहीं है. बेहद का बाबा कहते कि सभी बेसमझ बन पड़े. ಆದರೆ ಮನುಷ್ಯರಿಗೆ ತಿಳುವಳಿಕೆನೇ ಇಲ್ಲ. ಅನಂತವಾದ ತಂದೆ ತಿಳಿಸ್ತಾರೆ, ಎಲ್ಲರೂ ತಿಳುವಳಿಕೆ ಹೀನರಾಗಿದ್ದಾರೆ. लौकिक बाप कभी सारी दुनिया के बच्चों को कहेंगे क्या बेसमझ है. अभी तुम बच्चे जानते हो विश्व का बाप कौन है. ಲೌಕಿಕ ತಂದೆ ಎಂದಾದ್ರೂ ಈ ರೀತಿ ತಿಳಿಸ್ತಾರ, ಪ್ರಪಂಚದ ಮಕ್ಕಳೆಲ್ಲರೂ ತಿಳುವಳಿಕೆ ಹೀನರಾಗಿದ್ದಾರೆ ಅಂತ. ಈಗ ಮಕ್ಕಳಿಗೆ ಅರಿವಾಗಿದೆ ವಿಶ್ವದ ತಂದೆ ಯಾರು. खुद कहते हैं मैं सभी आत्माओं का बाप हूं, तुम सब मेरे बच्चे. ಸ್ವಯಂ ತಿಳಿಸಿದರೆ ನಾನು ಇಡೀ ಆತ್ಮಗಳಿಗೆ ತಂದೆ, ತಾವೆಲ್ಲರೂ ನನ್ನ ಮಕ್ಕಳಾಗಿದ್ದೀರಾ. वो साधु लोग तो कह देंगे सब भगवान ही भगवान है, तुम जानते हो बेहद का बाप बेहद का ज्ञान समझा रहे हम आत्माओं को. ಅಲ್ಲಿ ಸಾಧು ಸಂತರಂತಾರೆ ಎಲ್ಲನೂ ಭಗವಂತನೇ ಭಗವಂತ ಅಂತ. ಈಗ ತಮಗೆ ಅರಿವಾಗಿದೆ ಅನಂತವಾದ ತಂದೆ ಅನಂತ ಜ್ಞಾನವನ್ನು ತಿಳಿಸಿದರೆ ನಮ್ಮ ಆತ್ಮಗಳಿಗೆ. मनुष्यों को तो देह अभिमान रहता है, मैं फलाना हूँ. शरीर पर जो नाम पड़ता उस पर चलते आए हैं. ಮನುಷ್ಯರಿಗಂತೂ ದೇಹದ ಅಭಿಮಾನ ಇರುತ್ತೆ, ನಾನಿಂಥವನಾಗಿದ್ದೀನಿ. ದೇಹದ ಮೇಲೆ ಹೆಸರು ಬೀಳುತ್ತೆ, ಅದರ ಮೇಲೆ ನಡೀತಾ ಬರ್ತಾರೆ. अब शिव बाबा तो है निराकार सुप्रीम सोल, उस आत्मा पर नाम है शिव. ಇವಾಗ ಶಿವ ಬಾಬಾ ಅಂತೂ ನಿರಾಕಾರ ಪರಮ ಆತ್ಮರಾಗಿದ್ದಾರೆ, ಅವರ ಆತ್ಮದ ಹೆಸರು ಶಿವ. आत्मा पर नाम एक ही शिव बाबा का है, बस वो है परम आत्मा परमात्मा, उसका नाम है शिव. ಆತ್ಮದ ಹೆಸರು ಒಂದೇ ಆಗಿದೆ, ಶಿವ ಬಾಬಾ ಅಂತ. ಅವರೇ ಪರಮ ಆತ್ಮ, ಎರಡೂ ಸೇರಿಸಿ ಪರಮಾತ್ಮ ಅಂದ್ರೆ ಅವರ ಹೆಸರು ಶಿವ. बाकी जो भी आत्माएं ढेर के ढेर है उन सबके शरीर के नाम पढ़ते हैं. शिव बाबा यहाँ रहता नहीं, वो तो परम धाम से आते हैं ना. ಬಾಕಿ ಯಾರೆಲ್ಲ ಆತ್ಮಗಳಿದ್ದಾರೆ, ಅನೇಕ ಜನ ಇದ್ದಾರೆ, ಅವರಿಗೆಲ್ಲ ದೇಹದ ಮೇಲೆ ಹೆಸರಿರುತ್ತೆ. ಶಿವ ಬಾಬಾ ಇಲ್ಲಿ ಇರೋದಿಲ್ಲ, ಅವರಂತೂ ಪರಂಧಾಮದಿಂದ ಬರ್ತಾರಲ್ಲ. शिव अवतरण में है, अभी बाबा ने तुमको समझाया सभी आत्माएं यहाँ आती. ಶಿವನ ಅವತರಣೆ ಇದೆ, ಈಗ ಬಾಬಾ ತಿಳಿಸ್ಕೊಟ್ರು ಎಲ್ಲ ಆತ್ಮಗಳು ಇಲ್ಲಿಂದನೇ ಬರ್ತವೆ. पाठ बजाने बाबा का भी तो पार्ट है. बाप तो बहुत बड़ा काम यहाँ करते हैं. ಏನಕ್ಕೆ ಆತ್ಮಗಳು ಬರ್ತಾರೆ, ಪಾತ್ರವನ್ನ ಅಭಿನಯ ಮಾಡಿ. ಬಾಬಾವ್ರದ್ದು ಪಾತ್ರ ಇದೆ, ಬಾಬಾ ಬಹಳ ದೊಡ್ಡ ಕೆಲಸವನ್ನ ಮಾಡ್ತಾರೆ. अवतार मानते हैं तो उनकी तो हॉलीडे और स्टैंप आदि होनी नहीं चाहिए.
सब देशों में हॉलिडे होनी चाहिए क्योंकि बाबा तो सबका सद्गति दाता है. ಅವತಾರ ಅಂತ ಒಪ್ಕೊಂತಾರೆ ಅಂದಮೇಲೆ ಅವ್ರದ್ದು ಹಾಲಿಡೇ ಸ್ಟ್ಯಾಂಪ್ ಎಲ್ಲ ಇರಬೇಕಲ್ಲ. ಎಲ್ಲಾ ದೇಶಗಳಲ್ಲೂ ಹಾಲಿಡೇಯನ್ನ ಆಚರಣೆ ಮಾಡಬೇಕು. ಯಾಕೆಂದರೆ ತಂದೆ ಸರ್ವರ ಸದ್ಗತಿದಾತ ಆಗಿದೆ. उनका जन्मदिन और चले जाने का दिन डेट आदि का भी पता नहीं पड़ता क्योंकि ये तो न्यारा है ना, इसलिए सिर्फ शिवरात्रि के देते. ಅವರ ಜನ್ಮದಿನ ಬರುವುದು ಹೋಗುವ ಡೇಟು ದಿನ ಏನು ಗೊತ್ತಾಗಲ್ಲ. ಯಾಕೆಂದರೆ ಅವರಂತೂ ಅತೀತರಾಗಿದ್ದಾರೆ. ಅದಕ್ಕೋಸ್ಕರ ಅವರಿಗೆ ಶಿವರಾತ್ರಿ ಅಂತ. ये भी तुम बच्चे जानते हो, आधा कल्प है बेहद का दिन, आधा कल्प है बेहद की रात. रात पूरी होकर फिर दिन होता. ಇದು ಮಕ್ಕಳಿಗೆ ಗೊತ್ತಾಗಿದೆ. ಅರ್ಧ ಕಲ್ಪ ಅನಂತವಾದ ದಿನ, ಅರ್ಧ ಕಲ್ಪ ಅನಂತವಾದ ರಾತ್ರಿ. ರಾತ್ರಿ ಪೂರ್ತಿಯಾಗಿ ಮತ್ತೆ ಹಗಲು ಆರಂಭ ಆಗುತ್ತೆ. उसके बीच में बाबा आते हैं, ये तो एक्यूरेट टाइम. ಅದರ ಮಧ್ಯದಲ್ಲಿ ತಂದೆ ಬರ್ತಾರೆ. ಇದಂತೂ ಸರಿಯಾದ ಸಮಯ ಆಗಿದೆ. मनुष्य जन्मते हैं तो म्युनिसिपालिटी में नोट करते हैं ना, फिर 6 दिन के बाद उसका नाम रखते, उसको कहते नामकरण. कोई छठी कहते हैं, भाषाई तो बहुत है. ಮನುಷ್ಯ ಜನ್ಮವನ್ನ ಪಟ್ರೆ ಮುನ್ಸಿಪಾಲಿಟಿಯಲ್ಲಿ ಹೆಸರನ್ನ ನೋಂದಾವಣೆ ಮಾಡಿಸ್ಬೇಕಾಗತ್ತೆ. ಮತ್ತೆ 6 ದಿನದ ನಂತರ ಹೆಸರನ್ನ ಇಲ್ಲಾಗತ್ತೆ. ಅದಕ್ಕೆ ನಾವು ನಾಮಕರಣ ಅಂತೀವಿ. ಕೆಲವರು ಅದಕ್ಕೆ ಚಟಿ ಅಂತಾರೆ. ಭಾಷೆಗಳಂತೂ ಅನೇಕ ಇದೆ ಅಲ್ಲ. लक्ष्मी की पूजा करते, अतिबाशी जलाते, तुम पूज सकते हो. जो लक्ष्मी का त्योहार आप मनाते हो, ये कब तख्त पर बैठी. ಲಕ್ಷ್ಮಿಯನ್ನ ಪೂಜೆ ಮಾಡ್ತಾರೆ, ಮತ್ತೆ ಪಟಾಕಿಯನ್ನ ಅಂಟಿಸ್ತಾರೆ. ನೀವು ಅವರನ್ನ ಕೇಳಬಹುದು, ಲಕ್ಷ್ಮಿಯ ಹಬ್ಬವನ್ನ ಆಚರಣೆ ಮಾಡ್ತಿದ್ದೀರಾ, ಅವರು ಯಾವಾಗ ಸಿಂಹಾಸನದಲ್ಲಿ ಕೂತಿದ್ರು. तख्त पर बैठने का ही कॉरोनेशन मनाते, उसका जन्म नहीं मनाते. लक्ष्मी का चित्र ताली में रख उनके धन मांगते हैं. ಸಿಂಹಾಸನದಲ್ಲಿ ಕುತ್ಕೊಂಡಾಗ ಕಿರೀಟ ಧಾರಣೆ ಆಗುತ್ತೆ. ಅದಕ್ಕೆ ಜನ್ಮ ಅಂತ ಹೇಳಕ್ಕಾಗಲ್ಲ. ಲಕ್ಷ್ಮಿಯ ಚಿತ್ರ ಕೈಯಲ್ಲಿ ತಟ್ಟೆಯಲ್ಲಿ ಇಟ್ಕೊಂಡು ಧನವನ್ನ ಬಿಡ್ತಾರೆ. बस और कुछ नहीं है, मंदिर में जाकर बल कुछ मांगते, परंतु दीप माला के दिन तो उनसे सिर्फ पैसा मांगते. ಅಷ್ಟೇ, ಇನ್ನೇನು ಇಲ್ಲ. ಮಂದಿರಕ್ಕೆ ಹೋಗಿ ಬೇಡ್ತಾರೆ. ದೀಪಾವಳಿಯ ದಿನ ಹಣವನ್ನ ಮಾತ್ರ ಬೇಡ್ತಾರೆ. पैसा देते थोड़े ही है, ये जैसी जैसी भावना, अगर कोई सच्ची भावना से पूजा करते तो अल्प काल के लिए धन मिल जाते. ಲಕ್ಷ್ಮಿಯಿಂದ ಹಣ ಸಿಗತ್ತೇನು? ಯಾವ ರೀತಿ ಭಾವನೆ ಇಟ್ಕೊಂತಾರೆ? ಯಾರಾದರೂ ಸತ್ಯವಾದ ಭಾವನೆಯಿಂದ ಪೂಜೆ ಮಾಡಿದ್ರೆ ಅಲ್ಪ ಕಾಲದ ಧನ ಸಿಗುತ್ತೆ. ये है ये अल्प काल का सुख, कहा तो स्थायी सुख भी तो होगा. ಇದೆಲ್ಲ ಅಲ್ಪ ಕಾಲದ ಸುಖ, ಎಲ್ಲೋ ಒಂದು ಕಡೆ ಸ್ಥಿರವಾದ ಸುಖನೂ ಇರುತ್ತಲ್ಲ. स्वर्ग था उनको पता ही नहीं, यहाँ स्वर्ग के बेट में कोई खड़ा हो नहीं सकता. ಸ್ವರ್ಗದ ಅರಿವು ಯಾರಿಗೂ ಇಲ್ಲ. ಇಲ್ಲಿ ಸ್ವರ್ಗದ ತುಲನೆಯನ್ನ ಯಾರು ಮಾಡೋದಕ್ಕೆ ಸಾಧ್ಯವೇ ಇಲ್ಲ. तुम जानते हो, आधा कल्प है ज्ञान, आधा कल्प है भक्ति, फिर होता है वैराग्य. ತಮಗಂತೂ ಗೊತ್ತಿದೆ, ಅರ್ಧ ಕಲ್ಪ ಆಗಿದೆ ಜ್ಞಾನ, ಅರ್ಧ ಕಲ್ಪ ಆಗಿದೆ ಭಕ್ತಿ, ನಂತರ ಆಗತ್ತೆ ವೈರಾಗ್ಯ. समझाया जाता ये पुरानी चीची दुनिया है, इसलिए फिर नई दुनिया जरूर चाहिए. ತಿಳಿಸಲಾಗತ್ತೆ, ಇದು ಹಳೆಯ ಕೊಳಕಿನ ಪ್ರಪಂಚ ಆಗಿದೆ, ನಂತರ ಹೊಸ ಪ್ರಪಂಚನೂ ಅವಶ್ಯಕತೆ ಇದೆ ಅಲ್ಲ. नई दुनिया वैकुंठ को कहते, उसको हेवन पैराडाइज कहा जाता. इस ड्रामा में पार्टधारी भी अविनाशी है. ಹೊಸ ಪ್ರಪಂಚಕ್ಕೆ ವೈಕುಂಠ ಅಂತ ಹೇಳ್ತೀವಿ, ಅದಕ್ಕೆ ಸ್ವರ್ಗ ಅಂತೀವಿ, ಪ್ಯಾರಡೈಸ್ ಅಂತೀವಿ. ಈ ಡ್ರಾಮಾದ ಪಾತ್ರಧಾರಿಗಳು ಅವಿನಾಶಿ ಆಗಿದೆ. तो बच्चों को मालूम पड़ता है कि हम आत्मा पाठ कैसे बजाती है. बाबा ने समझाया, किसी को भी प्रदर्शनी आदि दिखाना है तो पहले ये ऑब्जेक्ट समझानी है.
ಮಕ್ಕಳಿಗೆ ಗೊತ್ತಾಗಿದೆ ನಾನು ಆತ್ಮ ಪಾತ್ರವನ್ನ ಯಾವ ರೀತಿ ಅಭಿನಯ ಮಾಡ್ತೀನಿ. ಬಾಬುವರು ತಿಳಿಸ್ಕೊಟ್ಟಿದ್ದಾರೆ, ಯಾರಿಗಾದರೂ ಪ್ರದರ್ಶನೆಯನ್ನ ತಿಳಿಸ್ಕೊಟ್ಟಾಗ ಮೊಟ್ಟ ಮೊದಲು ಲಕ್ಷ್ಯದ ಬಗ್ಗೆ ತಿಳಿಸ್ಕೊಡಿ. सेकंड में जीवन मुक्ति कैसे मिलती है, जनन मरण में तो जरूर आना है ना, तुम सीढ़ी पर बहुत अच्छी ರೀತಿ समझा सकते. ಒಂದು ಸೆಕೆಂಡಿನಲ್ಲಿ ಜೀವನ್ ಮುಕ್ತಿ ಯಾವ ರೀತಿ ಸಿಗತ್ತೆ? ಜರಣ ಮರಣದಲ್ಲಿ ಖಂಡಿತ ಬರಲೇಬೇಕಾಗುತ್ತೆ. ನಾವು ಮೆಟ್ಲ ಬಗ್ಗೆ ಬಹಳ ಚೆನ್ನಾಗಿ ತಿಳಿಸ್ಕೊಡ್ಬೋದು. रावण राज्य में भक्ति शुरू होती, सत्युग में भक्ति का नाम निशान नहीं होता. ರಾವಣ ರಾಜ್ಯದಲ್ಲಿ ಭಕ್ತಿಯ ಆರಂಭ ಆಗುತ್ತೆ, ಸತ್ಯುಗದಲ್ಲಿ ಭಕ್ತಿಯ ಹೆಸರು ಚಿಹ್ನೆಗಳು ಇರೋದೇ ಇಲ್ಲ. ज्ञान और भक्ति दोनों अलग अलग है. अभी तुमको इस पुरानी दुनिया से वैराग्य. ಜ್ಞಾನ ಮತ್ತೆ ಭಕ್ತಿ ಎರಡು ಬೇರೆ ಬೇರೆ ಆಗಿದೆ. ಈಗ ತಮಗೆ ಈ ಹಳೆ ಪ್ರಪಂಚದಿಂದ ವೈರಾಗ್ಯ ಇದೆ. तुम जानते हो ये पुरानी दुनिया अब कला सोने, बाबा सदैव बच्चों को ಸುಖದಾಯಿ ಹಿ ದೇತೆ ಹೇ. ಮಕ್ಕಳಿಗೆ ಗೊತ್ತಾಗಿದೆ ಈ ಹಳೆ ಪ್ರಪಂಚ ಈಗ ಸಮಾಪ್ತಿಯಾಗುತ್ತೆ. ಬಾಬಾ ಸದಾ ಮಕ್ಕಳನ್ನ ಸುಖಿಯಾಗಿ ಮಾಡ್ತಾರಲ್ಲ. बच्चों के लिए बाप कितना माता मारते, बच्चे के लिए गुरुओं के पास जाते हैं, साधुओं के पास जाते, कैसे भी करके बच्चा हो, क्योंकि समझते बच्चा होगा उनको मिलके देकर जाए. ಮಕ್ಕಳಿಗೋಸ್ಕರ ತಂದೆ ಎಷ್ಟು ತಲೆ ಚಚ್ಕೊಂತಾರೆ, ಮಗುಗೋಸ್ಕರ ಗುರುಗಳ ಹತ್ರ ಸಾಧುಗಳ ಹತ್ರ ಹೋಗ್ತಾರೆ ಮಕ್ಕಳಾಗಲಿ ಅಂತ. ಮಕ್ಕಳಾದ್ರೆ ಆಸ್ತಿಯನ್ನ ನೀಡಿ ಹೋಗೋಣ. बच्चा हो तो उसको हम वारिस बनाए तो बाप कभी बच्चों को दुख तोड़े ही देंगे, ಇಂಪಾಸಿಬಲ್ है. ಮಗು ಆದ್ರೆ ನಾವು ಅವರನ್ನ ಆಸ್ತಿಗೆ ಅಧಿಕಾರಿ ಮಾಡೋಣ ಅಂತ. ತಂದೆ ಮಗುಗೆ ಎಂದಾದ್ರೂ ದುಃಖವನ್ನ ನೀಡಕ್ ಸಾಧ್ಯನಾ? ಇಂಪಾಸಿಬಲ್ ಅಲ್ಲ. तो माता पिता कहकर कितनी रड़ियां मारते रहते हो, तो बच्चों का रूहानी बाप सबको सुख का ही रास्ता बताते. ತಾವು ತಂದೆ ತಾಯಿ ಅಂತ ಹೇಳಿ ಎಷ್ಟು ಕಿರ್ಚ್ತಾ ಇರ್ತೀರ, ಅಂದಮೇಲೆ ಮಕ್ಕಳು ಆತ್ಮಿಕ ತಂದೆಯಿಂದ ಸುಖದ ದಾರಿಯನ್ನ ತಿಳ್ಕೊಂಡ್ರಲ್ಲ. ಸುಖ ದೇನೆ ವಾಲಾ ಏಕ್ ಹಿ ಬಾಪ್ ಹೇ, ದುಃಖ ಹರ್ತಾ ಸುಖ ಕರ್ತಾ ಏಕ್ ರೂಹಾನಿ ಬಾಪ್. ಸುಖವನ್ನ ನೀಡುವಂತವರು ಒಬ್ಬ ತಂದೆ, ದುಃಖ ಹರ್ತಾ ಸುಖ ಕರ್ತಾ ಒಬ್ಬ ತಂದೆಯಾಗಿದ್ದಾರೆ. ये विनाश भी सुख के लिए है, नहीं तो मुक्ति जीवन मुक्ति कैसे पाएंगे. ಈ ವಿನಾಶನು ಸುಖಕ್ಕೋಸ್ಕರ, ಇಲ್ಲ ಅಂದರೆ ಮುಕ್ತಿ ಜೀವನ್ ಮುಕ್ತಿ ಯಾವ ರೀತಿ ಪಡೆಯಕ್ಕೆ ಸಾಧ್ಯ? परंतु ये भी कोई समझेंगे थोड़े ही, या तो सब गरीब है अबलाए जो अपने को आत्मा निश्चय कर सकती है. ಆದರೆ ಈ ಅರಿವು ಯಾರಿಗಿದೆ? ಇಲ್ಲಿ ತುಂಬಾ ಜನ ಬಡವರು ಬಲಹೀನರು ತಮ್ಮನ್ನ ತಾವು ನಿಶ್ಚಯ ಮಾಡ್ಕೋಬೇಕಲ್ಲ. बाकी बड़े लोगों को देह का अभिमान इतना कड़ा पक्का हो गया जो बात मत पूछो. बाबा बार बार समझाते तुम राज ಋಷಿ हो. ಮಿಕ್ಕಿದು ಧನವಂತರು ದೊಡ್ಡ ವ್ಯಕ್ತಿಗಳಿಗೆ ದೇಹದ ಅಭಿಮಾನ ಎಷ್ಟು ಕಠಿಣವಾಗಿದೆ ಅದರ ಬಗ್ಗೆ ಕೇಳಲೇಬೇಡಿ. ತಂದೆ ಮತ್ತೆ ಮತ್ತೆ ತಿಳಿಸ್ಕೊಡ್ತಾರೆ, ತಾವಂತೂ ರಾಜ ಋಷಿ ಆಗಿದ್ದೀರಾ. ऋषि हमेशा तपस्या करते, वो तो ब्रह्म को तत्व को याद करते. ये कोई काली आदि को भी याद करते होंगे. ಋಷಿ ಸದಾ ತಪಸ್ಸನ್ನ ಮಾಡ್ತಾ ಇರ್ತಾರೆ. ಅವರು ಬ್ರಹ್ಮನನ್ನ ತತ್ವವನ್ನ ನೆನಪು ಮಾಡ್ತಾರೆ ಅಥವಾ ಕಾಳಿಯನ್ನ ನೆನಪು ಮಾಡ್ತಾ ಇರ್ಬೋದು. बहुत सन्यासी भी है जो काली की पूजा करते, माँ काली के पुकारते हैं. ಬಾಬಾ कहते इस समय सब विकारी है. ಬಹಳಷ್ಟು ಸನ್ಯಾಸಿಗಳು ಕಾಳಿಯ ಪೂಜೆಯನ್ನ ಮಾಡ್ತಾರೆ, ತಾಯಿ ಕಾಳಿಯನ್ನ ಕರೀತಾರೆ. ಬಾಬಾ ಅಂತಾರೆ ಈ ಸಮಯದಲ್ಲಿ ಎಲ್ಲರೂ ವಿಕಾರಿಗಳಾಗಿದ್ದಾರೆ. ಕಾಮ ಚಿತಾ ಪರ್ ಬೈಟ್ ಸಬ್ ಕಾಲೆ ಹುಯೇ ಹೇ ನ. ಕಾಮ ಚಿತೆಯ ಮೇಲೆ ಕುತ್ಕೊಂಡು ಎಲ್ಲರೂ ಕಪ್ಪಾಗ್ಬಿಟ್ಟಿದಾರಲ್ಲ. माँ बाप बच्चे सब काले हैं, ये बेहद की बात है. सतयुग में काले होते नहीं सब गोरे. ತಂದೆ ತಾಯಿ ಸಂತಾನ ಎಲ್ಲರೂ ಕಪ್ಪಾಗಿದ್ದಾರೆ. ಇದು ಅನಂತವಾದ ಮಾತು.
ಸತ್ಯುಗದಲ್ಲಿ ಕಪ್ಪಾಗಿ ಇರೋದಿಲ್ಲ, ಎಲ್ಲರೂ ಬೆಳ್ಳಗೆ ಇರ್ತಾರೆ. ಇಲ್ಲಿ ಬೆಳ್ಳಗೆ ಅಂದ್ರೆ ಸತು ಪ್ರಧಾನ, ಕಪ್ಪಗೆ ಅಂದ್ರೆ ತಮೋ ಪ್ರಧಾನ. ಫಿರ್ ಕವಿ ಸಾವೆ ಮನ್ತೆ ಹೇ ತುಮ್ ಬಚ್ಚೋಂ ಕೋ ಬಾಬಾನೇ ಸಮಜಾಯ. ಮತ್ತೆ ಕಪ್ಪಗೆ ಯಾವಾಗ ಆಗ್ತಾರೆ, ಇದು ಸಹ ಮಕ್ಕಳಿಗೆ ತಂದೆ ತಿಳಿಸಿದರೆ. ಥೋಡಾ ಥೋಡಾ ಪತಿತ್ ಹೋತೆ ಹೋತೆ ಅಂತ ಮೇ ಬಿಲ್ಕುಲ್ ಕಾಲೆ ಹೋ ಜಾತೆ. ಸ್ವಲ್ಪ ಸ್ವಲ್ಪ ಪತಿತರಾಗ್ತಾ ಆಗ್ತಾ ಅಂತ್ಯದಲ್ಲಿ ಬಿಲ್ಕುಲ್ ಕಪ್ಪಾಗ್ಬಿಡ್ತಾರೆ. बाबा कहते रावण ने काम चिता पर चढ़ाए बिल्कुल काला बना दिया, अब फिर तुमको ज्ञान चिता पर चढ़ाता हूं. ತಂದೆ ಅಂತಾರೆ, ರಾವಣ ಕಾಮ ಚಿತೆಯ ಮೇಲೆ ಕೂರಿಸಿ ಬಿಲ್ಕುಲ್ ಕಪ್ಪಾಗಿ ಮಾಡಿಬಿಟ್ಟಿದ್ದಾರೆ. ಈಗ ಮತ್ತೆ ತಮಗೆ ಜ್ಞಾನ ಚಿತೆಯ ಮೇಲೆ ನಾನು ಕೂರಿಸ್ತೀನಿ. आत्मा को ही पवित्र बनाना होता, अब पतित पावन बाबा आकर पावन बनने की युक्ति बता. ಆತ್ಮವನ್ನೇ ಪವಿತ್ರವಾಗಿ ಮಾಡ್ಕೋಬೇಕಾಗುತ್ತೆ. ಈಗ ಪತಿತ ಪಾವನ ತಂದೆ ಬಂದು ಪಾವನರಾಗುವ ಯುಕ್ತಿಯನ್ನು ತಿಳಿಸ್ತಾರೆ. पानी क्या युक्ति बताएंगे, परंतु तुम किसको समझाओ तो कोटों में कोई समझकर ऊंच बद पाए. ನೀರು ಏನು ಯುಕ್ತಿ ಹೇಳಕ್ ಸಾಧ್ಯ? ತಾವು ಯಾರಿಗಾದರೂ ತಿಳಿಸ್ಕೊಟ್ರೆ ಕೋಟಿಯಲ್ಲಿ ಕೆಲವರು ಮಾತ್ರ ಅರ್ಥ ಮಾಡಿಕೊಂಡು ಉನ್ನತವಾದ ಪದವಿಯನ್ನ ಪಡೀತಾರೆ. अभी तुम बाबा से अपना वर्षा लेने आए हो 21 जन्म के लिए, तुम आगे चलकर बहुत साक्षात्कार करें. ಈಗ ತಾವು ತಂದೆಯಿಂದ ತಮ್ಮ ಆಸ್ತಿಯನ್ನ ಪಡೆಯಕ್ಕೆ ಬಂದಿದ್ದೀರಾ 21 ಜನ್ಮಕ್ಕೋಸ್ಕರ. ನಿಮ್ಮ ಮುಂದೆ ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಅನೇಕರಿಗೆ ಸಾಕ್ಷಾತ್ಕಾರ ಆಗುತ್ತೆ. तुमको अपनी पढ़ाई का सब पता पड़ेगा, जो अभी गफलत करते फिर बहुत रोए. ನಿಮ್ಮ ವಿದ್ಯೆಯಿಂದ ಎಲ್ಲರಿಗೂ ಗೊತ್ತಾಗ್ತದೆ. ಯಾರು ಈಗ ತಪ್ಪು ಮಾಡ್ತಾರೆ ಅವರು ಮುಂದೆ ಹೋಗಿ ಅಳ್ತಾರೆ. ಸಜಾಯಿ ಭಿ ತೋ ಬಹುತ್ ಹೋತಿ ಹೈ ನಾ, ಫಿರ್ ಪದಭ್ರಷ್ಟ ಹೋ ಜಾತೆ. ಶಿಕ್ಷೆನೂ ಬಹಳಷ್ಟು ಆಗತ್ತೆ, ನಂತರ ಪದಭ್ರಷ್ಟರಾಗ್ಬಿಡ್ತಾರೆ. मुंह ऊंच कर नहीं सकेंगे, इसलिए बाबा कहते मीठे मीठे बच्चों पुरुषार्थ कर पास हो जाओ, जो कुछ भी सजा नहीं खानी पड़े तब पूजन लायक ही बनेंगे. ಮುಖವನ್ನ ಉನ್ನತ ಮಾಡಕ್ಕಾಗಲ್ಲ, ಅದಕ್ಕೆ ತಂದೆ ಅಂತಾರೆ, ಮಧುರಾತಿ ಮಧುರ ಮಕ್ಕಳೇ, ಪುರುಷಾರ್ಥದಲ್ಲಿ ಪಾಸ್ ಆಗಿ ನಂತರ ಶಿಕ್ಷೆಯನ್ನು ಪಡೆಯುವ ಅವಶ್ಯಕತೆ ಇರಲ್ಲ, ಪೂಜೆಗೆ ಲಾಯಕ್ ಆಗ್ಬಿಡ್ತೀರಾ. सजा खाई तो फिर थोड़े ही पूजने सजेंगे, तुम बच्चों को पुरुषार्थ बहुत करना है. ಶಿಕ್ಷೆಯನ್ನ ಪಡೆದ್ರೆ ಪೂಜೆಗೆ ಲಾಯಕ್ ಆಗ್ತೀರಾ. ಮಕ್ಕಳು ಪುರುಷಾರ್ಥ ಬಹಳಷ್ಟು ಮಾಡಬೇಕಲ್ಲ. अपनी आत्मा की ज्योति जगानी है, अभी आत्मा तमो प्रधान बनी, उसको ही सतो प्रधान बनानी है. ನಿಮ್ಮ ಆತ್ಮದ ಜ್ಯೋತಿಯನ್ನ ಬೆಳಗಬೇಕು. ಈಗ ಏನು ಆತ್ಮ ತಮೋ ಪ್ರಧಾನ ಆಗಿದೆ ಅದನ್ನ ಸತೋ ಪ್ರಧಾನವಾಗಿ ಮಾಡ್ಕೋಬೇಕಾಗಿದೆ. आत्मा है ही बिंदी एक सितारा, उनका को और कोई नाम रख नहीं सकते हैं. ಆತ್ಮ ಅಂತೂ ಬಿಂದು ನಕ್ಷತ್ರ, ಅದಕ್ಕೆ ಬೇರೆ ಹೆಸರನ್ನ ಇಡಕ್ಕೆ ಸಾಧ್ಯನೇ ಇಲ್ಲ. बच्चों को समझाया, उसका साक्षात्कार हुआ. स्वामी विवेकानंद और रामकृष्ण परमहंस का बताते हैं, उसने देखा उनसे कुछ लाइट निकली, सो तो आत्मा ही निकली. ಮಕ್ಕಳಿಗೆ ತಿಳಿಸಲಾಗತ್ತೆ, ಸಾಕ್ಷಾತ್ಕಾರ ಆಯ್ತು. ಸ್ವಾಮಿ ವಿವೇಕಾನಂದ ಮತ್ತೆ ರಾಮಕೃಷ್ಣ ಪರಮಹಂಸರ ಬಗ್ಗೆ ತಿಳಿಸ್ತಾರೆ. ಪರಮಹಂಸರಿಂದ ಬೆಳಕು ಹೊರಗಡೆ ಬಂದು ರಾಮಕೃಷ್ಣರಿಗೆ ಹೋಗುತ್ತೆ, ಅಂದ್ರೆ ಆತ್ಮನೇ ಹೋಗುತ್ತಲ್ವಾ. उसने समझा ये मेरे में समा गए, अब आत्मा कोई आकर समा तोड़े ही सकते. ಅವ್ರು ಅನ್ಕೊಂಡ್ರು ನನ್ನಲ್ಲಿ ಬಂದು ಅದು ಸಮಾವೇಶ ಆಯ್ತು, ಇವಾಗ ಆತ್ಮ ಹೋಗಿ ಸಮಾವೇಶ ಆಗತ್ತೇನು. वो तो जाकर दूसरा शरीर लेती, पिछाड़ी में तुम बहुत देखेंगे. ಆತ್ಮ ಹೋಗಿ ಮತ್ತೊಂದು ದೇಹವನ್ನ ಪಡೆಯುತ್ತೆ, ಅಂತ್ಯದಲ್ಲಿ ಬಹಳಷ್ಟು ತಾವು ಇವೆಲ್ಲ ನೋಡ್ತೀರಾ. नाम और रूप से न्यारी कोई चीज होती नहीं, आकाश बोला रहे उसका भी तो नाम है. ಹೆಸರು ರೂಪದಿಂದ ಅತೀತವಾದ ವಸ್ತು ಯಾವುದೂ ಇಲ್ಲ. ಆಕಾಶನು ಪೋಲಾರ್ ಆಗಿದೆ, ಹೆಸರಂತೂ ಇದೆ ಅಲ್ಲ. ಆಗ ये तो बच्चे समझते, कलम कलम स्थापना जो होती आई है वो होना है. हम ब्राह्मण नंबरवार पुरुषार्थ करते रहते.
ಈಗ ಮಕ್ಕಳಿಗೆ ತಿಳುವಳಿಕೆ ಬಂದಿದೆ, ಕಲ್ಪ ಕಲ್ಪ ಸ್ಥಾಪನೆ ಆಗ್ತಾ ಇರುತ್ತೆ, ಆಗತ್ತೆ. ನಾವು ಬ್ರಾಹ್ಮಣರು ನಂಬರ್ ವಾರ್ ಪುರುಷಾರ್ಥವನ್ನ ಮಾಡ್ತಾ ಇರ್ತೀವಿ. जो जो सेकंड गुजरता है उसको ड्रामा ही कहा जाता. सारी दुनिया का चक्र फिरता है. ಏನ್ ಸೆಕೆಂಡ್ ಬೈ ಸೆಕೆಂಡ್ ಮುಂದೆ ಹೋಗ್ತಾ ಇರುತ್ತೆ, ಅದಕ್ಕೆ ಡ್ರಾಮಾ ಅಂತ ಹೇಳಿ. ಇಡೀ ಪ್ರಪಂಚದ ಚಕ್ರ ತಿರುಗುತ್ತಾ ಇರುತ್ತೆ. ये 5000 वर्ष का चक्र जो मिसाल फिरता रहता, टिक टिक होती रहती. अभी तो मीठे मीठे बच्चों को सिर्फ बाबा को ही याद कर. ಈ 5000 ವರ್ಷದ ಚಕ್ರ ಏನಿನ ಸಮಾನ ತಿರುಗ್ತಾ ಇರುತ್ತೆ, ಟಿಕ್ ಟಿಕ್ ಅಂತ ಇರುತ್ತೆ. ಈಗ ತಾವು ಮಕ್ಕಳು, ಮಧುರಾತಿ ಮಧುರ ಮಕ್ಕಳಿಗೆ ತಂದೆಯ ನೆನಪು ಮಾಡಬೇಕು. ಚಲ್ತೆ ಫಿರ್ತೆ ಕಾಮ್ ಕರ್ತೆ ಬಾಬಾ ಕೋ ಯಾದ್ ಕರ್ನೆ ಮೇ ಕಲ್ಯಾಣ ಹೈ, ಫಿರ್ ಮಾಯಾ ಚಮಾಟ್ ಲಗಾ ದೇಂಗೆ. ನಡೀತಾ ಓಡಾಡ್ತಾ ಕೆಲಸ ಮಾಡ್ತಾ ತಂದೆಯನ್ನ ನೆನಪು ಮಾಡೋದ್ರಲ್ಲಿ ಕಲ್ಯಾಣ ಇದೆ, ಮತ್ತೆ ಮಾಯನು ಕೆನ್ನೆಗೆ ಬಾರತ್ತಲ್ಲ. ತುಮ್ ಹೋ ಬ್ರಾಹ್ಮಣ, ಭ್ರಮರಿ ಮಿಸಾಲ್, कीड़े को आप समान ब्राह्मण बनाना. ये ಭ್ರಮರಿ का तो एक दृष्टांत है. ತಾವಂತೂ ಬ್ರಾಹ್ಮಣರು, ಭ್ರಮರಿಗೆ ಸಮಾನ ಹುಳವನ್ನ ತನ್ನ ಸಮಾನ ಬ್ರಾಹ್ಮಣರಾಗಿ ಮಾಡಿಕೊಬೇಕು. ಅಂದರೆ ಹೊರಗಡೆ ಜನಗಳಿಗೆ ಜ್ಞಾನವನ್ನ ನೀಡಿ ತಮ್ಮ ಸಮಾನ ಮಾಡಿಕೊಬೇಕು. ಭ್ರಮರಿದು ಒಂದು ಉದಾಹರಣೆಯಾಗಿದೆ. तुम हो सच्चे सच्चे ब्राह्मण, ब्राह्मणों को फिर देवता बनना है, इसलिए तुम्हारा ये है पुरुषोत्तम बनने के लिए संगम. ತಾವಂತೂ ಸತ್ಯ ಸತ್ಯವಾದ ಬ್ರಾಹ್ಮಣರಾಗಿದ್ದಾರೆ, ಬ್ರಾಹ್ಮಣರು ಮತ್ತೆ ದೇವತೆ ಆಗಬೇಕು. ಅದಕ್ಕೆ ತಮ್ಮದು ಇದೊಂದಾಗಿದೆ, ಪುರುಷೋತ್ತಮರಾಗುವ ಸಂಗಮ ಯುಗ. यहाँ तुम आते हो पुरुषोत्तम बनने के लिए पहले ब्राह्मण जरूर बनना पड़े. ब्राह्मणों की छोटी फैमिली. ತಾವು ಇಲ್ಲಿ ಬರ್ತೀರ ಪುರುಷೋತ್ತಮರಾಗಕ್ಕೋಸ್ಕರ, ಮೊದಲು ಬ್ರಾಹ್ಮಣರು ಖಂಡಿತ ಆಗ್ಬೇಕು. ಬ್ರಾಹ್ಮಣನಿಗೆ ಜುಟ್ಟಿದೆ ಅಲ್ಲ. तुम ब्राह्मणों को समझा सकते हो, बोलो तुम ब्राह्मणों का तो कुल है, ब्राह्मणों की राजधानी नहीं है. ತಾವು ಬ್ರಾಹ್ಮಣರಿಗೆ ತಿಳಿಸ್ಬೋದು, ತಿಳಿಸಿ ಬ್ರಾಹ್ಮಣರದು ಕುಲ ಇರುತ್ತೆ, ಬ್ರಾಹ್ಮಣರದು ರಾಜಧಾನಿ ಎಂದು ಇರೋದಿಲ್ಲ. तुम्हारा ये कुल किसने स्थापन किया, तुम्हारा बड़ा कौन है. ನಿಮ್ಮ ಈ ಕುಲವನ್ನ ಯಾರು ಸ್ಥಾಪನೆ ಮಾಡಿದ್ರು, ತಮಗೆ ದೊಡ್ಡವರು ಯಾರು. फिर तुम जब समझाएंगे तो बहुत खुश होंगे, ब्राह्मणों को मान देते क्योंकि वो ಶಾಸ್ತ್ರ ಆದಿ ಸುನಾತೆ. ತಾವು ತಿಳಿಸ್ಕೊಟ್ಟಾಗ ಬಹಳ ಸಂತೋಷ ಪಡ್ತಾರೆ. ಬ್ರಾಹ್ಮಣರಿಗೆ ಬಹಳ ಗೌರವ ನೀಡಲಾಗುತ್ತೆ, ಯಾಕೆಂದರೆ ಅವರು ಶಾಸ್ತ್ರಗಳನ್ನ ತಿಳಿಸ್ತಾರಲ್ಲ. पहले राखी बांधने के लिए भी ब्राह्मण जाते थे, आजकल तो बच्चियां जाते हैं. ಹಳೆ ಕಾಲದಲ್ಲಿ ರಾಖಿಯನ್ನ ಕಟ್ಟಕ್ಕೆ ಬ್ರಾಹ್ಮಣರು ಹೋಗ್ತಿದ್ರು, ಈಗಂತೂ ಮಕ್ಕಳು ಹೋಗ್ತಾರಲ್ಲ. तुमको तो राखी उनको बांधनी है जो पवित्रता की प्रतिज्ञा करे, प्रतिज्ञा जरूर करनी पड़े. ತಮಗಂತೂ ರಾಖಿ ಕಟ್ಟೋರು ಕಟ್ಟಬೇಕು, ಪವಿತ್ರತೆಯ ಪ್ರತಿಜ್ಞೆಯನ್ನು ತಗೋಬೇಕು, ಪವಿತ್ರತೆ ಖಂಡಿತ ಪಾಲನೆ ಮಾಡಬೇಕು. भारत को फिर से पावन बनाने के लिए हम ये प्रतिज्ञा करते, तुम भी पावन बनो औरों को भी पावन बनो. ಭಾರತವನ್ನ ಮತ್ತೆ ಪಾವನ ಮಾಡಕ್ಕೋಸ್ಕರ ಪ್ರತಿಜ್ಞೆಯನ್ನ ಮಾಡ್ತೀವಿ. ತಾವು ಪಾವನರಾಗಿ ಇತರರನ್ನು ಪಾವನ ಮಾಡಿ. और किसकी ताकत नहीं जो ऐसे कह सके, तुम जानते हो ये अंतिम जन्म पावन बनने से हम पावन दुनिया के मालिक बने. ಬೇರೆ ಯಾರಿಗೂ ಶಕ್ತಿ ಇಲ್ಲ ಈ ರೀತಿ ಹೇಳೋದಿಕ್ಕೆ. ತಮಗೆ ಗೊತ್ತಿದೆ, ಈ ಅಂತಿಮ ಜನ್ಮದಲ್ಲಿ ತಾವು ಪಾವನರಾದರೆ ನಾವು ಪಾವನ ಪ್ರಪಂಚದ ಮಾಲೀಕರಾಗ್ತೀವಿ. तुम्हारा धंधा ही ये है, ऐसे मनुष्य कोई होते नहीं. ತಮ್ಮ ವ್ಯಾಪಾರನೇ ಇದೇ ಆಗಿದೆ, ಈ ರೀತಿ ಯಾವ ಮನುಷ್ಯನು ಹೇಳಕ್ ಸಾಧ್ಯ ಇಲ್ಲ. तुमको जाकर ये कसम उठवाना है, बाबा कहते काम महाशत्रु इस पर विजय पाले. ತಾವು ಹೋಗಿ ಈ ರೀತಿ ಪ್ರತಿಜ್ಞೆಯನ್ನು ಮಾಡಿಸ್ಬೇಕು. ಬಾಬಾ ಅಂತಾರೆ ಕಾಮ ಮಹಾಶತ್ರು ಇದರ ಮೇಲೆ ವಿಜಯವನ್ನ ಪಡೆಯಿರಿ. इस पर जीत पाने से ही तुम ಜಗತ್ ಜೀತ್ ಬನೆಂಗೆ. ಇದರ ಮೇಲೆ ತಾವು ವಿಜಯವನ್ನ ಪಡೆದಾಗ ಜಗತ್ತನ್ನ ಗೆಲ್ಬೋದಾಗಿದೆ. इन लक्ष्मी नारायण ने जरूर आगे
जन्म में पुरुषार्थ किया है तब तो ऐसे बने हैं ना. ಈ ಲಕ್ಷ್ಮೀನಾರಾಯಣ ಇಂದಿನ ಜನ್ಮದಲ್ಲಿ ಆ ರೀತಿ ಪುರುಷಾರ್ಥವನ್ನ ಮಾಡಿದ್ರು, ಅದಕ್ಕೆ ಈ ರೀತಿ ಆಗಿದಾರಲ್ಲ. अभी तुम बता सकते हो किस कर्म से इनको ये पद मिला, इसमें मूंझने की कोई बात नहीं. ಈಗ ತಾವು ತಿಳಿಸ್ಬೋದಾಗಿದೆ ಯಾವ ಕರ್ಮದಿಂದ ನಿಮಗೆ ಈ ಪದವಿ ಸಿಕ್ತು, ಇದರಲ್ಲಿ ತಬ್ಬಿಬ್ಬಲಾಗುವ ಮಾತೇ ಇಲ್ಲ. तुमको कोई इस दीपमाला आदि की खुशी नहीं, तुमको तो खुशी है हम बाबा के बने हैं उनसे वर्षा पाते. ತಮಗೆ ದೀಪಾವಳಿ ಹಬ್ಬದಿಂದ ಅಷ್ಟೊಂದು ಖುಷಿ ಇಲ್ಲ. ತಮಗೆ ಖುಷಿ ಈ ಮಾತಿನಲ್ಲಿದೆ, ನಮಗೆ ತಂದೆ ಸಿಕ್ಕಿದರೆ ನಾವು ತಂದೆಯ ಮಕ್ಕಳಾಗಿದೆ, ಅವರಿಂದ ನಮಗೆ ಆಸ್ತಿ ಸಿಗತ್ತೆ. भक्ति मार्ग में मनुष्य कितना खर्चा करते, कितने नुकसान भी हो जाते हैं, आग लग जाती परंतु समझते नहीं. ಭಕ್ತಿ ಮಾರ್ಗದಲ್ಲಿ ಮನುಷ್ಯ ಎಷ್ಟೊಂದು ಖರ್ಚು ಮಾಡ್ತಾನೆ, ಎಷ್ಟೊಂದು ಲಾಸ್ ಆಗತ್ತೆ, ಬೆಂಕಿ ಹತ್ಕೊಳತ್ತೆ, ಏನು ಅರ್ಥ ಮಾಡ್ಕೊಳಲ್ಲ. तुम जानते हो अभी हम फिर से अपने नए घर जाने वाले हैं, चक्र फिर वो रिपीट होगा. ನಮಗೆ ಅರಿವಾಗಿದೆ ನಾವು ಮತ್ತೆ ಹೊಸ ಮನೆಗೆ ಹೋಗ್ತೀವಿ, ಚಕ್ರ ಪುನರಾವರ್ತನೆ ಆಗತ್ತೆ. ये बेहद की फिल्म है, बेहद का स्लाइड्स है, ಬೇಹದ್ ಬಾಬಾ ಕೆ ಬನೆ ಹೇ ತೋ ಕಾಪಾರಿ ಖುಷಿ ಹೋನಿ ಚ. ಇದು ಬೇಹದ್ದಿನ ಫಿಲಿಂ, ಬೇಹದ್ದಿನ ಸ್ಲೈಡ್ಸ್ ಆಗಿದೆ. ಅನಂತವಾದ ತಂದೆಯ ಮಗು ಆಗಿದ್ದೀವಿ ಎಂದರೆ ಲೆಕ್ಕ ಇಲ್ಲದಷ್ಟು ಕಾಪಾರಿ ಖುಷಿ ಅಂದರೆ ಅನಂತವಾದ ಖುಷಿ ಇರಬೇಕಾಗಿದೆ. ಆ ಬಾಬಾ ಸೇ ವರ್ಷೆ ಕಾ ಸ್ವರ್ಗ ಕಾ ವರ್ಷ ಜರೂರ್ ಲೇಂಗೆ. ಬಾಬಾ ಕೇತೆ ಪುರುಷಾರ್ಥ ಸೇ ಜೋ ಚಾಹಿಯೆ ಸೋ ಲೋನ. ನಾವು ತಂದೆಯಿಂದ ಸ್ವರ್ಗದ ಆಸ್ತಿಯನ್ನು ಪಡಿತೀವಿ. ತಂದೆನೂ ಹೇಳ್ತಾರೆ ಪುರುಷಾರ್ಥದಿಂದ ತಮಗೇನು ಬೇಕು ಅದನ್ನು ತಗೊಳ್ಳಿ. पुरुषार्थ तुमको जरूर करना है, पुरुषार्थ से ही तुम ऊंच पद पा सकते. ಪುರುಷಾರ್ಥ ಅಂತೂ ತಾವು ಖಂಡಿತ ಮಾಡಬೇಕು, ಪುರುಷಾರ್ಥದಿಂದ ಉನ್ನತ ತಾವಾಗ್ತೀರಾ. ये बाबा बूढ़ा इतना ऊंच बन सकते हैं तो तुम क्यों नहीं बन सकते हो. ಶುಭಾವ ಅಂತಾರೆ ಈ ವೃದ್ಧ ತಂದೆ ಬ್ರಹ್ಮ ಬಾಬಾ ಇಷ್ಟು ಉನ್ನತ ಆಗ್ಬೋದು ಅಂದರೆ ತಾವ್ಯಾಕೆ ಹಾಕೋದಕ್ಕೆ ಸಾಧ್ಯ ಇಲ್ಲ. अच्छा, मीठे मीठे सिखिलदे बच्चों प्रति माँ पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी माता पिता बाप दादा के याद प्यार गुड मॉर्निंग और नमस्ते. ಧಾರಣೆಗೋಸ್ಕರ ಮುಖ್ಯ ಸಾರ ಮೊದಲನೇದು, जैसे बाप सदा बच्चे के प्रति सुखदायी ऐसे सुखदायी बने. ಯಾವ ರೀತಿ ತಂದೆ ಸದಾ ಮಗುಗೋಸ್ಕರ ಸುಖದಾಯಿ ಆಗಿರ್ತಾನೆ, ಆ ರೀತಿ ತಾವು ಎಲ್ಲರಿಗೂ ಸುಖವನ್ನ ನೀಡುವವರು ಆಗಿ. ಸಬ್ಕೋ ಮುಕ್ತಿ ಜೀವನ್ ಮುಕ್ತಿಯ ಕಾ ರಾಸ್ತಾ ಬತಾನ. ಎಲ್ಲರಿಗೂ ಮುಕ್ತಿ ಜೀವನ್ ಮುಕ್ತಿಯ ದಾರಿಯನ್ನು ತೋರಿಸಿ. ಎರಡನೇದು, देही अभिमानी बनने की तपस्या करनी है. इस पुरानी चीची दुनिया से बेहद का वैरागी बन. ಆತ್ಮಿಕ ಸ್ಥಿತಿಯಲ್ಲಿರುವ ತಪಸ್ಸನ್ನ ಮಾಡಿ. ಈ ಕೊಳಕಿನ ಪ್ರಪಂಚದಿಂದ ಅನಂತದ ವೈರಾಗ್ಯ ಇರಲಿ. वरदान, अरे एक की विशेषता को स्मृति में रखते हुए फाइटफुल बन एक मत संगठन बनाने वाले सर्व के शुभ चिंतक बन. ಪ್ರತಿಯೊಬ್ಬರ ವಿಶೇಷತೆಯನ್ನು ನೆನಪಿನಲ್ಲಿ ಇಟ್ಕೊಂಡು ನಂಬಿಕಸ್ಥರಾಗಿ ಒಂದು ಮತದ ಸಂಘಟನೆಯನ್ನು ಮಾಡುವಂಥವರು सर्वर शुभ चिंतक भव. ड्रामा अनुसार हर एक को कोई ना कोई विशेषता अवश्य प्राप्त है. उस विशेषता को कार्य में लगाओ तथा औरों की विशेषता को दे. ಡ್ರಾಮಾ ಅನುಸಾರ ಪ್ರತಿಯೊಬ್ಬರಿಗೂ ಯಾವುದೋ ಒಂದು ವಿಶೇಷತೆ ಅವಶ್ಯಕವಾಗಿ ಪ್ರಾಪ್ತವಾಗಿದೆ. ಆ ವಿಶೇಷತೆಯನ್ನ ಕಾರ್ಯದಲ್ಲಿ ತೊಡಗಿಸಿ ಇತರರ ವಿಶೇಷತೆಯನ್ನೇ ನೋಡಿ. एक दो में फाइटफुल रहो तो उसकी बातों का भाव बदल जाएगा. ಒಬ್ಬರು ಇನ್ನೊಬ್ಬರಿಗೆ ನಂಬಿಕಸ್ಥರಾಗಿ ಆಗ ಅವರ ಮಾತಿನ ಭಾವನೆ ಪರಿವರ್ತನೆ ಆಗುತ್ತೆ. जब हर एक की विशेषता को देखेंगे तो अनेक होते हुए भी एक दिखाई देंगे. ಯಾವಾಗ ಪ್ರತಿಯೊಬ್ಬರ ವಿಶೇಷತೆಯನ್ನೇ ನೋಡ್ತೀರಾ ಆಗ ಅನೇಕರಿದ್ದರೂ ಸಹ ಎಲ್ಲರೂ ಒಂದೇ
ಅನ್ನುವ ರೀತಿ ಕಾಣಿಸ್ತೀರಾ. ಏಕಮತ್ ಸಂಘಟನ್ ಹೋ ಜಾಯೇಗಾ, कोई किसके ग्लानि की बात सुनाए तो उसे टेका देने के बजाय सुनाने वाले का रूप परिवर्तन कर दो, तब कहेंगे शुभ चिंतन. ಒಂದು ಮತ ಸಂಘಟನೆ ಆಗ್ಬಿಡುತ್ತೆ. ಯಾರಾದರೂ ನಿಂದನೆ ಮಾಡುವ ಮಾತುಗಳನ್ನು ತಿಳಿಸಿದಾಗ ಅವರಿಗೆ ಜೊತೆ ಕೊಡುವ ಬದಲಾಗಿ ತಿಳಿಸುವವರ ರೂಪವನ್ನ ಪರಿವರ್ತನೆ ಮಾಡಿ, ಆಗ ಹೇಳಲಾಗುತ್ತೆ ಶುಭ ಚಿಂತಕರು. ಶ್ಲೋಕವಾಗಿದೆ. श्रेष्ठ संकल्प का खजाना ही श्रेष्ठ प्रारब्ध व ब्राह्मण जीवन का आधार. ಶ್ರೇಷ್ಠ ಸಂಕಲ್ಪದ ಖಜಾನೆ ಶ್ರೇಷ್ಠ ಪ್ರಾರಬ್ಧ ಅಥವಾ ಬ್ರಾಹ್ಮಣ ಜೀವನದ ಆಧಾರ ಆಗಿದೆ. ಅವ್ಯಕ್ತ ಇಶಾರೆ. ಅಶರೀರಿ ವ ವಿದೇಹಿ ಸ್ಥಿತಿ का ಅಭ್ಯಾಸ बढ़ाओ. ಅಶರೀರಿ ಅಥವಾ ವಿದೇಹಿ ಸ್ಥಿತಿಯ ಅಭ್ಯಾಸವನ್ನು ಬೆಳೆಸಿ. अगर सेकंड में विदेही बनने का अभ्यास नहीं होगा तो लास्ट घड़ी भी युद्ध में ही जाएंगी. ಒಂದು ಸೆಕೆಂಡಲ್ಲಿ ವಿದೇಹಿ ಆಗುವ ಅಭ್ಯಾಸ ಇಲ್ಲ ಅಂದರೆ ಲಾಸ್ಟ್ ಸಮಯದಲ್ಲಿ ಯುದ್ಧದಲ್ಲೇ ಹೋಗಬೇಕಾಗತ್ತೆ. और जिस बात में कमजोर होंगे, चाहे स्वभाव में, चाहे संबंध में, आने में, चाहे संकल्प शक्ति में, वृत्ति में, वायुमंडल के प्रभाव में, जिस बात में कमजोर होंगे उसी रूप में जानबूझकर भी माया लास्ट पेपर लेंगी. इसलिए विदेही बनने का अभ्यास बहुत जरूरी है. ತಿಳ್ಕೊಳ್ಳಿ, ಯಾವ ಮಾತಿನಲ್ಲಿ ನಾವು ಬಲಹೀನ ಆಗಿರ್ತೀವಿ, ಬಲೆ ಅದು ಸ್ವಭಾವ ಇರ್ಬೋದು ಅಥವಾ ಸಂಬಂಧದಲ್ಲಿರ್ಬೋದು, ಬಲೆ ಸಂಕಲ್ಪದ ಶಕ್ತಿಯಲ್ಲಿರ್ಬೋದು, ವೃತ್ತಿಯಲ್ಲಿ, ವಾಯುಮಂಡಲದ ಪ್ರಭಾವದಲ್ಲಿ, ಯಾವ ಮಾತಿನಲ್ಲಿ ಬಲಹೀನರಾಗಿರ್ತೀವಿ ಅದೇ ರೂಪದಲ್ಲಿ ಗೊತ್ತೋ ಗೊತ್ತಿಲ್ದಿರಲು ಮಾಯೆ ಲಾಸ್ಟ್ ಪೇಪರನ್ನು ತಗೊಳುತ್ತೆ. ಅದಕ್ಕೋಸ್ಕರ ವಿದೇಹಿ ಆಗುವ ಅಭ್ಯಾಸ ಬಹಳಷ್ಟು ಅವಶ್ಯಕತೆ ಇದೆ. ಓಂ ಶಾಂತಿ.